ಬ್ಯಾಕ್ ಡೋಂಟ್ ಜಿ ಕೆ ವರ್ಲ್ಡ್. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ಕೊಳ್ಳಿ ಫ್ರೆಂಡ್ಸ್. ನಾವು ಬಿಡೋಂಥ ವಿಡಿಯೋಗಳು ನಿಮಗೆ ಈಸಿಯಾಗಿ ಪಟಪಟನೆ ತಲುಪುತ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ಕೂಡ ಡೋಂಟ್ ಜಿ ಕೆ ವರ್ಲ್ಡ್ ಅಂತಿದೆ, ಅಲ್ಲಿ ಕೂಡ ಹೋಗಿ ನೀವು ಜಾಯ್ನ್ ಆಗ್ಬೋದು. ಆ ಗ್ರೂಪಲ್ಲಿ ಎಕ್ಸಾಮ್ ಲಿಂಕ್ಸ್ ಆಗ್ಬೋದು, ಆದರೆ ಇದೆ ಪಿ ಡಿ ಎಫ್ ಆಗಿರ್ಬೋದು, ನಮ್ದು ಏನಾದರೆ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಭಾಳ ಹೆಲ್ಪ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ನೀವು ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಅದೇ ರೀತಿಯಾಗಿ ಓದ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಫ್ರೆಂಡ್ಸ್. ಪೊಲೀಸ್ ಕಾನ್ಸ್ಟೇಬಲ್ ಬೇಕಾಗಿರುವಂಥ ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಏಜ್ ಬಗ್ಗೆ ಆಗಿರೋದು, ಕ್ವಾಲಿಫಿಕೇಷನ್ ಬಗ್ಗೆ ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನೀವು ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ, ಹೋಗಿ ನೋಡಿ. ಅದೇ ರೀತಿಯಾಗಿ ಓದ್ ವಿಡಿಯೋದಲ್ಲಿ ಒಂದು ಮಾತು ಕೊಟ್ಟಿದ್ದೆ ಫ್ರೆಂಡ್ಸ್, ಪೊಲೀಸ್ ಕಾನ್ಸ್ಟೇಬಲ್ ಬೇಕಾದ ಬುಕ್ ಲಿಸ್ಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಮಾಡ್ತಿರೋದು. ಎಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಬನ್ನಿ ಫ್ರೆಂಡ್ಸ್. ನೀಟಾಗಿ ಹೇಳ್ತಾ ಬರ್ತೀನಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಏನು ಓದ್ಬೇಕಪ್ಪ ಅಂದ್ರೆ ಬೇಸಿಕ್ಸ್ ಬುಕ್ಸ್ ಅಂತ ಇರುತ್ತೆ ಫ್ರೆಂಡ್ಸ್. DSRT ಅಂದರೆ ಹೈಸ್ಕೂಲ್ ಬುಕ್ಸ್. ಇವು ಫಸ್ಟು ನಾವು ಆಥರ್ಸ್ ಬುಕ್ಸು ಓದೋಕ್ಕಿಂತ ಮುಂಚೆ ಇವು ಹೈಸ್ಕೂಲ್ ಬುಕ್ಸ್ ಏನಾದರೂ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇತಿಹಾಸಕ್ಕೆ ಸಂಬಂಧಪಟ್ಟಂಗಾದರೆ 6ರಿಂದ 12ನೇ ತರಗತಿ ಪುಸ್ತಕಗಳು, ಭೂಗೋಳಕ್ಕೆ ಸಂಬಂಧಪಟ್ಟಂತೆ 6ರಿಂದ 12ನೇ ತರಗತಿ ಪುಸ್ತಕಗಳು, ಅದೇ ರೀತಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 6ರಿಂದ 12ನೇ ತರಗತಿ ಪುಸ್ತಕಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿ ಸಾಕು ಫ್ರೆಂಡ್ಸ್. 11, 12ರಲ್ಲಿ ನೀವು ರೆಫರೆನ್ಸ್ ಬುಕ್ಸ್ ಆಗಿ ಬಳಸ್ಬೋದು. 6ರಿಂದ 10ನೇ ತರಗತಿ ಅಂದರೆ ಇದು ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಿದ್ದಾರೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 11, 12ನೇ ತರಗತಿ ಪುಸ್ತಕ ಸಾಕು ಫ್ರೆಂಡ್ಸ್. ಇವೇನಿದೆಯಲ್ಲ ಫ್ರೆಂಡ್ಸ್, ಇವು ಬೇಸಿಕ್ಸ್ ಬುಕ್ಸ್. ಇವೇನು ಎಲ್ಲಿ ಮಾರ್ಕೆಟಲ್ಲಿ ಸಿಗಲ್ಲ, ಎಲ್ಲಿ ಸಿಗಲ್ಲ. ಗೌರ್ಮೆಂಟ್ ವೆಬ್ಸೈಟು, ಅದು ಬಿಟ್ಟರೆ ಹೈಸ್ಕೂಲ್ ಮಕ್ಕಳ ಹತ್ರ ಕನ್ನಡ ಮೀಡಿಯಮಲ್ಲಾದ್ರಿದೆ, ಇಂಗ್ಲೀಷ್ ಮೀಡಿಯಮಲ್ಲಿದೆ. ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಕಂಫರ್ಟು ಅದರಲ್ಲಿ ತಗೊಂಡು ಓದಿ ಫ್ರೆಂಡ್ಸ್. ಇವು ಏನು ನಾ ಹೇಳಿದೆನಲ್ಲ, PC ಕಂಪಲ್ಸರಿ ಓದಲೇಬೇಕು ಫ್ರೆಂಡ್ಸ್. ಇವು ಪ್ರತಿಯೊಂದು ಪೈ ಚಾರ್ಟ್ ಆಗಿರ್ಬೋದು, ಡಯಾಗ್ರಾಮ್ ಆಗಿರ್ಬೋದು, ನೀಟಾಗಿ ಎಕ್ಸ್ಪ್ಲೇನ್ ಮಾಡುತ್ತಾ ಬಂದಿರ್ತಾರೆ. ನೀವು ನೀಟಾಗಿ ಓದ್ತಾ ಬಂದಿವಿ ಫ್ರೆಂಡ್ಸ್, ಭಾಳ ಹೆಲ್ಪ್ ಆಗುತ್ತೆ. ನೀವು ಈ ಬುಕ್ಸ್ ಅಂತಂದರೆ 2024 ಎಡಿಷನ್ ಅಂತ ಹೇಳಿ ಫ್ರೆಂಡ್ಸ್, ಭಾಳ ಹೆಲ್ಪ್ ಆಗುತ್ತೆ. ಓಲ್ಡ್ ಎಡಿಷನ್ ಸ್ವಲ್ಪ ಚೇಂಜ್ ಇದೆ. ಈ ಬುಕ್ಸ್ ಇನ್ ಕೇಸ್ ಹೈಸ್ಕೂಲ್ ಮಕ್ಕಳಿಗೆ ಇಲ್ಲ ಅಂದರೆ ನೀವು ಗೌರ್ಮೆಂಟ್ ವೆಬ್ಸೈಟಲ್ಲಿ ಹೋಗಿ ಪ್ರಿಂಟ್ಔಟ್ ಆಗಿ ತೆಗೆಸ್ಬೋದು, ಇಲ್ಲ ಡೌನ್ಲೋಡ್ ಮಾಡಿ PDF ಆಗಿ ಓದ್ಬೋದು. ಆ್ಯಸ್ ಯುವರ್ ವಿಶ್, ನಿಮ್ಗೆ ಹೆಂಗೆ ಅನುಕೂಲ ಅಂತ ಹಂಗೆ. ಇಷ್ಟು ಮುಗಿಸಿದ ನಂತರ ನೆಕ್ಸ್ಟ್ ಆಥರ್ಸ್ ಬುಕ್ಸ್. ಇವೇನು ಹೈಸ್ಕೂಲ್ ಬುಕ್ಸ್ ಮುಗಿದ ನಂತರ ನೆಕ್ಸ್ಟ್ ಆಥರ್ಸ್ ಬುಕ್ಸ್ ಬರುತ್ತೆ ಫ್ರೆಂಡ್ಸ್. ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ 6ರಿಂದ 12ನೇ ತರಗತಿ ಮುಗಿಸ್ಕೊಂಬಿಡಿ. 6ರಿಂದ 12ನೇ ತರಗತಿ ಮುಗಿಸ್ಕೊಳ್ಳಿ. ತದನಂತರ KNS ಸರ್ ಆಗಿರ್ಬೋದು, ಸದಾಶಿವ ಸರ್ ಆಗಿರ್ಬೋದು, R ಮಂಜುನಾಥ್ ಸರ್, ಈ ಮೂವರದಲ್ಲಿ ಒಂದು ಬುಕ್ ಚಾಯ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಮೂವರು ತರ್ಕೊಬೇಡಿ. ಮೂವರಲ್ಲಿ ನಿಮ್ಗೆ ಯಾರ್ದು ಇಷ್ಟಪ್ಪ ಚೆನ್ನಾಗಿ ಅನಿಸುತ್ತೆ ಅವ್ರದ್ದು ಒಂದು ಬುಕ್ ರೆಫರ್ ಮಾಡ್ಕೊಳ್ಳಿ. ಒಂದೇ ಬುಕ್ ತಗೊಳ್ಳಿ, ಅದನ್ನ 10 ಸಲ ಓದಿ, ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಒಂದ್ಸಲ ಅದು ಒಂದ್ಸಲ ಇದು ಓದ್ಬೇಡಿ, ಭಾಳ ಕನ್ಫ್ಯೂಸ್ ಆಗುತ್ತೆ. ಒಂದೇ ಬುಕ್ ರೆಫರ್ ಮಾಡಿ, ನಿಮ್ಗೆ ಯಾವುದು ಅನುಕೂಲ ಅದು. ಫಸ್ಟ್ 6 to 12 ಕಂಪಲ್ಸರಿ ಓದಲೇಬೇಕು. ತದನಂತರ ನೆಕ್ಸ್ಟ್ ಸಂವಿಧಾನಕ್ಕೆ ಸಾರಿ ಫ್ರೆಂಡ್ಸ್, ನೆಕ್ಸ್ಟ್ ಭೂಗೋಳಕ್ಕೆ ಸಂಬಂಧಪಟ್ಟಂತೆ 6ರಿಂದ 12ನೇ ತರಗತಿ ಪುಸ್ತಕಗಳು ಮುಗಿಸ್ಕೊಳ್ಳಿ. ತದನಂತರ ರಂಗನಾಥ್ ಸರ್ದಾಗಿರ್ಬೋದು, ಬಡಮಿಯ ಸರ್ದಾಗಿರ್ಬೋದು, ಶರಣಯ್ಯ ಭಂಡಾರಿ ಮಠ್ ಸರ್, ಇವು ಮೂರಲ್ಲಿ ಒಂದು ಚಾಯ್ಸ್ ಮಾಡ್ಕೊಳ್ಳಿ. ತದನಂತರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿ ಮುಗಿಸ್ಕೊಳ್ಳಿ ಫ್ರೆಂಡ್ಸ್. ತದನಂತರ 4G ಸೈನ್ಸ್ ಅಥವಾ ವೆಂಕಟರಮಣ ಸ್ವಾಮಿ ಅಥವಾ KM ಸುರೇಶ್ ಸರ್ದು, ಈ ಮೂರಲ್ಲಿ ಒಂದು ಚಾಯ್ಸ್ ಮಾಡ್ಕೊಳ್ಳಿ. ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಅದು ಕಂಪಲ್ಸರಿ ಓದಲೇಬೇಕು ಫ್ರೆಂಡ್ಸ್. ತದನಂತರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 11ರಿಂದ 12ನೇ ತರಗತಿ ಪುಸ್ತಕಗಳು ಕಂಪಲ್ಸರಿ ಓದಿ ಫ್ರೆಂಡ್ಸ್. ತದನಂತರ ಆಥರ್ಸ್ ಬುಕ್ ಗಣಿ ಕೃಷ್ಣಮೂರ್ತಿ ಸರ್ದಿದೆ, ಅದನ್ನ ಓದ್ಕೊಳ್ಳಿ. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೆಂಟಲ್ ಎಬಿಲಿಟಿ, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಆದ್ರೂ ನೋಡಿ, ಇಲ್ಲ ಗುರುರಾಜ್ ಸರ್ದೊಂದು ಬುಕ್ ಇದೆ, ಅದನ್ನ ರೆಫರ್ ಮಾಡಿ. ಈ ಯೂಟ್ಯೂಬಲ್ಲಿ ಭಾಳಷ್ಟು ಜನ ಸರ್ಚ್ ಮಾಡ್ತಾರೆ. ಈಗ ಪ್ರೆಸೆಂಟ್ ಈಶ್ವರ್ ಸರ್ 4 ಗಂಟೆ ಕ್ಲಾಸ್ ಅಂತ ಹೇಳಿ ಮಾಡ್ತಾರೆ, ಅದನ್ನು ನೋಡ್ಬೋದು. ಭಾಳಷ್ಟು ಜನ ಸರ್ಚ್ ಮಾಡ್ತಾರೆ. ನಿಮ್ಗೆ ಯಾವ ವಿಡಿಯೋ ಅನುಕೂಲ, ಯಾವ ಸರ್ಚ್ ಈಜಿ ಅನಿಸುತ್ತೆ ಅದನ್ನ ನೋಡಿ. ಇಲ್ಲ ವಿಡಿಯೋ ಜೊತೆ ಬುಕ್ಸ್ ನೋಡ್ತಂದ್ರೆ ಈ ಬುಕ್ಕೂ ಓದ್ಬೋದು, ಭಾಳ ಈಜಿ ಇದೆ. ತದನಂತರ ನೂತನ GK ಆದರೆ ಸಾಮಾನ್ಯ ಜ್ಞಾನಕ್ಕೆ ನೂತನ GK ಆದ್ರೆ ಓದಿ, ಅಥವಾ ಚಾಣಕ್ಯ ಕಣಜಾದರೆ ಓದಿ. ಪ್ರಚಲಿತ ಘಟನೆಗಳು ಪ್ರತಿದಿನ ನ್ಯೂಸ್, ಇದು ಪ್ರಜಾವಾಣಿ ಪತ್ರಿಕೆ ಬರ್ತಲ್ಲ, ಅದನ್ನ ಮುಗಿಸ್ಕೊಳ್ಳಿ ಫ್ರೆಂಡ್ಸ್. ತದನಂತರ ಸ್ಪರ್ಧಾ ವಿಜೇತಾತಿ, ಸ್ಪರ್ಧಾ ಅರಿವಾಯ್ತು, GK ಟುಡೇ ವೆಬ್ಸೈಟ್, ಅಂದರೆ GK ಟುಡೇ ವೆಬ್ಸೈಟ್ ಎಲ್ಲ ನೋಡಿಲ್ಲ, ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ, ನೀವು ಯಾವುದಾದ್ರೂ ರೆಫರ್ ಮಾಡಿ. ಪ್ರತಿದಿನ ಕಂಪಲ್ಸರಿ ಪ್ರಜಾವಾಣಿ ಪತ್ರಿಕೆ ಓದಿ. ತದನಂತರ ಇಷ್ಟೇನು ಮುಗಿದ ನಂತರ ಈಗ ಆಥರ್ಸ್ ಬುಕ್ಸ್ ಆಯ್ತು, ರೆಫರೆನ್ಸ್ ಬುಕ್ಸ್ ಆಯ್ತು, ಫೈನಲ್ ಆಗಿ ನಾವು ಏನು ಮಾಡೋಕಪ್ಪ, ಹಳೆಯ ಪ್ರಶ್ನೆ ಪತ್ರಿಕೆಗಳು ಬಿಡಿಸೋಕೆ ಫ್ರೆಂಡ್ಸ್. PC PS ಸಂಬಂಧಪಟ್ಟಂತಾರ KM ಸುರೇಶ್ ಸರ್ ಬರೆದ್ರೆ ಆ ಪುಸ್ತಕ ತಗೊಳ್ಳಿ. PSIಗಾರ ಹುಸೇನ್ ನಾಯಕ್ ಸರ್ ಬರೆದ್ರೆ ಆ ಪುಸ್ತಕ ತಗೊಳ್ಳಿ. KS ಮತ್ತು IAS ಆದರೆ ಜೀನಿಯಸ್ ಅಂತಿದೆ, ಅದನ್ನ ತಗೊಳ್ಳಿ. ಯಾಕಂದ್ರೆ ಈಗ ಸೆಂಟೆನ್ಸ್ ವೈಸ್ ಬರ್ತೈತೆ ಫ್ರೆಂಡ್ಸ್ ಕ್ವಶನ್ಸ್ ಎಲ್ಲ.
ಈಗ ಯಾವ ಡೈರೆಕ್ಟ್ ಇಲ್ಲ, ಭಾಳಷ್ಟು ಇಂಡೈರೆಕ್ಟ್ ಆಗಿ ಕೇಳ್ತಿದ್ದಾರೆ. ನೀವು ಈಗ IAS KS ಕ್ವಶನ್ ಪೇಪರ್ ಬಿಡ್ತೀವಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. IAS KS ಯಾವ ರೀತಿ ಕೇಳಿದ್ರೆ ಸೆಂಟೆನ್ಸ್ ಆ ರೀತಿನೇ ಕೇಳ್ತಾ ಇರೋದು ಈಗ ನೀವು ಭಾಳ ಹೆಲ್ಪ್ ಆಗುತ್ತೆ. ತದನಂತರ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರೆ ಸಾಕು ಫ್ರೆಂಡ್ಸ್. ಇಷ್ಟು ಓದಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ನೀವು ಆರಾಮಾಗಿ ಜಾಬ್ ಮಾಡ್ಕೋಬೋದು. ನಾನೇನು ಹೇಳಿದ್ದೀನಲ್ಲ ಫ್ರೆಂಡ್ಸ್, ಬೇಸಿಕ್ಸ್ ಬುಕ್ಸ್ ಆಗಿರ್ಬೋದು, ಆಥರ್ಸ್ ಬುಕ್ಸ್ ಆಗಿರ್ಬೋದು, ಅಷ್ಟು ಓದ್ಕೊಳ್ಳಿ ಫ್ರೆಂಡ್ಸ್. ಆರಾಮ್ಸೆ ನೀವು PC ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೊಂಡು, ಹೆಲ್ಪ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಅಂತ ಹೇಳ್ತಾ